ಈ ಖಾತಾ ಆಂದೋಲನ. ಸೊ ಕರೆದು ಈ ಖಾತೆಗಳನ್ನ ಮಾಡಿಕೊಡುವಂತದ್ದು. ಯಾಕಂದ್ರೆ ಅವರ ಆಸ್ತಿ ಅದು, ಹೆಸರಿಗೆ ಅವ್ರ ಹೆಸರಲ್ಲಿ ಇರ್ತಕ್ಕಂಥ ಅವ್ರ ಆಸ್ತಿ ಅವ್ರು ಕೊಡೋದಕ್ಕೆ. 10ಕ್ಕೂ ಹೆಚ್ಚು ಬಾರಿ ರಾಮನಗರವನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸಿದ್ರಿ. ಸಾರ್ವಜನಿಕವಾಗಿ ಬಂದು ಮಚ್ಚು ಲಾಂಗು ಇಟ್ಕೊಂಡು ಅಟ್ಯಾಕ್ ಮಾಡೋದು ವಸ್ತು ಅವಾಗ ರಾಮನಗರ. ಆ ಸಂದರ್ಭದಲ್ಲಿ ಜನ ಎಲ್ಲ ಭಯಭೀತರಾಗ್ಬಿಟ್ಟಿದ್ರು. ರೈಲ್ವೆಯನ್ನು ಸಹ 8 ರಿಂದ 10 ಗಂಟೆಗಳ ಕಾಲ ಮಾಡಿದಂತ ಒಂದು ಐತಿಹಾಸಿಕ ಘಟನೆ ಇದೆ. ಸುಮಾರು 8 ಗಂಟೆಗಳ ಕಾಲ ರೈಲ್ವೆ ಸ್ಟೇಷನ್ ರೈಲ್ ನಿಲ್ಸಿದ್ವಿ. ನನ್ನ ಮೇಲೆ ಮತ್ತೆ 2000 ಇತರೆ ಜನರ ಮೇಲೆ ಕೇಸ್ ಕೂಡ ಆಯ್ತು. ಗಾಂಜಾ ಮತ್ತೆ ಇನ್ನಿತರ ಡ್ರಗ್ಸ್ ಸೇವನೆ ಯುವ ಪೀಳಿಗೆನಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಜನ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾ ಇದ್ದಾರೆ. ಕಳೆದ 6-8 ತಿಂಗಳಿಂದ ಈಚೆಗೆ ಬಹಳ ಸುದ್ದಿಲಿದ್ದೀರಿ ನೀವು. ರಾಮನಗರ ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಲ್ಲೊಬ್ಬರು ಅಧ್ಯಕ್ಷರಾಗಿ ಈ ಖಾತಾ ಆಂದೋಲನ. ಸೊ ಕರೆದು ಈ ಖಾತೆಗಳನ್ನ ಮಾಡಿಕೊಡುವಂಥದ್ದು. ನೀವೇ ಕರೆದು ಈ ಖಾತೆ ರೆಡಿ ಆಗಿದೆ ತಗೊಂಡೋಗಪ್ಪ ಅನ್ನುವಂಥದ್ದು, ಸಾಮೂಹಿಕವಾಗಿ ಎಲ್ರಿಗೂ ಈ ಖಾತೆ ಕೊಡುವಂಥದ್ದು. ಇದು ಬಹುತೇಕ ವಿರಳ. ಒಂದು ಈ ಖಾತೆ ಮಾಡಿಸ್ಬೇಕು, ಸಾಮಾನ್ಯ ಮನಸ್ಸು ಒಂದು ಈ ಖಾತೆ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಅಲ್ಲಿ ಬೇಕು, ಒಂದು ಡಾಕ್ಯುಮೆಂಟ್ಸ್ ಕೊಡುವಂಥದ್ದು, ಲಂಚ ಕೊಡುವಂಥದ್ದು, ಇನ್ನಿತರ ಅನೇಕ ಇರ್ತವೆ. ಅಲ್ಸಾಡಿಸ್ಬಿಡ್ತಾರೆ. ಅಯ್ಯೋ ಈ ಕೆಲಸನೇ ಬೇಡ ಅನ್ನಿಸುವಂತ ಸಂದರ್ಭಗಳಲ್ಲಿ ನೀವು ಇದೊಂದು ಆಂದೋಲನ ಮಾಡಿದ್ರಿ. ಏನ್ ಸರ್ ಅದು ವಿಶೇಷ? ನೋಡಿ, ನಾನು ನಮ್ಮ ಸರ್ವ ಸದಸ್ಯರ ಒಂದು ಸಹಕಾರದೊಂದಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷನಾದ್ಮೇಲೆ, ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ನೂರಾರು ಜನ, ಸಾವಿರಾರು ಜನ ಬಂದು ವಿಶ್ ಮಾಡಿದ್ರು. ನನಗೆ ಗಾಬರಿ ಆಗೋಯ್ತು. ಏನು ಇಷ್ಟೊಂದು ಜನ, ಒಂದು 3-4 ಲೋಡು ವಾರ ಹಾಕಿರ್ಬೋದು. ಎಲ್ಲ ಆಲ್ ವಾಕ್ಸ್ ಆಫ್ ಲೈಫ್ ಇಂದ ಜನ ಬಂದು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ನಮ್ಮ ಮೇಲೆ. ನಾನು ತತ್ಕ್ಷಣ ಒಂದು ಪ್ರೆಸ್ ಮೀಟ್ ಕರೆದು ಹೇಳಿದೆ, ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಾನು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತೀನಿ, ಜನರ ನಿರೀಕ್ಷೆನ ಹುಸಿಗೊಳಿಸಲ್ಲ, ಅದಕ್ಕೆ ತಕ್ಕನಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನನ್ನ ಪ್ರಪ್ರಥಮ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಕೊಟ್ಟಿದ್ವಿ. ನಾವು ಈ ಖಾತೆಗೋಸ್ಕರ ಒಂದು ಆಂದೋಲನ ಮಾಡಿದ್ವಿ. ಇಲ್ಲಿ ನಮ್ಮ ಜನರಿಗೆ ಸಕಾಲದಲ್ಲಿ ಸಿಗ್ತಾ ಇಲ್ಲ. 3 ತಿಂಗಳು, 6 ತಿಂಗಳು, ವರ್ಷ, 1.5 ವರ್ಷ ಅಂತ ಅಲಿತಾ ಇದ್ದಾರೆ. ಆಮೇಲೆ ಕಿರುಕುಳ ಆಗ್ತಾ ಇದೆ, ಕಚೇರಿಯಲ್ಲಿ ಕಿರುಕುಳ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ನಾನು ಕೇಳಿ ನಾನು ಒಂದು ಆಂದೋಲನ ಕೂಡ ಮಾಡಿ ಬಹಳ ಯಶಸ್ವಿಯಾಗಿ ಬಂದು ಕೂಡ ಮಾಡಿಸಿದ್ವಿ ರಾಮನಗರ. ಹಾಗಾಗಿ ನಾವು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಜನರಿಗೆ ಇದನ್ನು ತಲುಪಿಸ್ಬೇಕು. ನಾವು ಈ ಖಾತಾ ಜನ ಅಲಿಬಾರ್ದು. ಯಾಕಂದ್ರೆ ಅವರ ಆಸ್ತಿ ಅದು, ಅವರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಆಸ್ತಿನೋ ಅಥವಾ ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿನೋ, ಆ ಆಸ್ತಿಗಳನ್ನ ನಾವು ಅವರ ಹೆಸರಿಗೆ, ಅವ್ರ ಹೆಸರಲ್ಲಿ ಇರ್ತಕ್ಕಂಥ ಅವ್ರ ಆಸ್ತಿ ಅವ್ರು ಕೊಡೋದಕ್ಕೆ ನಾವ್ಯಾಕೆ ನಿಧಾನ ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲ ರೆವಿನ್ಯೂ, ನಮ್ಮ ಪೌರಾಯುಕ್ತರನ್ನ ಕುಂಡಿಸ್ಕೊಂಡು ರೆವಿನ್ಯೂ ಸೆಕ್ಷನ್ ಅವ್ರಿಗೆ ಸ್ಟ್ರಿಕ್ಟಾಗಿ ಯಾವುದೇ ಕಾರಣಕ್ಕೂ ನಾವು ಸ್ಟಿಪ್ಯುಲೇಟೆಡ್ ಟೈಮ್ನಲ್ಲೇ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟು, ಅದಾದಮೇಲೆ ಸುಮಾರು 32 ಪತ್ರಿಕಾಗೋಷ್ಠಿಗಳು ಮಾಡಿ, 32 ಪತ್ರಿಕಾಗೋಷ್ಠಿಗಳಲ್ಲೂ ಕೂಡ ನಾವು ಕರೆದು ಜನರಿಗೆ ಕಾಫಿ ಕೊಟ್ಟು, ಸ್ನ್ಯಾಕ್ಸ್ ಕೊಟ್ಟು, ಫೋನ್ ಮಾಡಿ ಕರೆದು ಸುಮಾರು 18,000ಕ್ಕೂ ಹೆಚ್ಚು ಖಾತೆಗಳನ್ನು ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ನೌಕರ ವರ್ಗ, ನಮ್ಮ ಆಯುಕ್ತರು ವಿಶೇಷವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಅಭಾರಿಯಾಗಿದ್ದೀನಿ. ಇದೊಂದು ವಿಚಾರ ಬಹಳಷ್ಟು ತುಂಬಾ ಶ್ಲಾಘನೀಯವಾದಂತ ವಿಚಾರ. ಯಾಕಂದ್ರೆ ನಾವು ನಮ್ಮದೇ ಅವಧಿಗಳಲ್ಲಿ, ಸೊ ನಮ್ಮ ಅನುಭವಕ್ಕೆ ಬಂದ ಅವಧಿಗಳಲ್ಲಿ ರಾಮನಗರ ಚನ್ನಪಟ್ಟಣ ವಿಚಾರನೇ ತಗೊಂಡು ನೋಡಿದಂತ ಸಂದರ್ಭದಲ್ಲಿ ಈ ಖಾತೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿ, ಆದ್ರೆ ನೀವು ಕರೆದು ಕೊಟ್ಟಂತದ್ದು ನಿಮ್ಗೆ ಬಹುತೇಕ ರಾಮನಗರದಲ್ಲಿ ವಿಶೇಷ ಸ್ಥಾನ ನಿಮ್ಗೆ ಖಂಡಿತವಾಗ್ಲೂ ಸಿಗಬೇಕು. ಇದು ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಬಹಳ ಮುಖ್ಯವಾಗಿ ನೀವು ಹಲವಾರು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು 10ಕ್ಕೂ ಹೆಚ್ಚು ಬಾರಿ ರಾಮನಗರವನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸಿದ್ರಿ. ಯಾವ ವಿಚಾರಕ್ಕೆ ನೀವು ಬಂದ್ ಮಾಡಿಸಿದ್ರಿ? ಈಗ ನೋಡಿ, 1987ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ಬಂದ್ ಮಾಡಿಸಿದ್ವಿ. ಆಗ ಒಂದು ರಾಜ ಅಂತೇಳಿ ಒಬ್ಬ ಕುಂಟರಾಜ ಅಂತ ಒಬ್ಬ ರೌಡಿ ಶೀಟರ್ ಅಮಾಯಕರ ಮೇಲೆ ಹಲ್ಲೆ ನಡೆಸಿ ಅವರ ತಲೆ ಬುಲ್ಡೆ ಹೊಡೆದಿದ್ದಂಥ ಸಂದರ್ಭದಲ್ಲಿ ಸಾರ್ವತ್ರಿಕವಾಗಿ, ಅವತ್ತಿಗೆ ಇನ್ನ 1987ನೇ ಇಸ್ವಿನಲ್ಲಿ ಈ ರೀತಿ ಸಾರ್ವಜನಿಕವಾಗಿ ಬಂದು ಮಚ್ಚು ಲಾಂಗು ಇಟ್ಕೊಂಡು ಅಟ್ಯಾಕ್ ಮಾಡೋದು ವಸ್ತು ಅವಾಗ ರಾಮನಗರ. ಆ ಸಂದರ್ಭದಲ್ಲಿ ಜನ ಎಲ್ಲ ಭಯಭೀತರಾಗ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ನನ್ನ ಹತ್ರ ಬಂದಂಥ ಸಂದರ್ಭದಲ್ಲಿ ನಾನು ಒಂದು ತೀರ್ಮಾನ ಮಾಡಿ ಒಂದು ಕರೆ ಕೊಟ್ವಿ. ಭಾಳ ಯಶಸ್ವಿಯಾಗಿ ಬಂದಾಯ್ತು. ಆಮೇಲೆ ಅದು ಆಟೋಮೆಟಿಕ್ಕಾಗಿ ನಿಲ್ತು. ಅದಾದ್ಮೇಲೆ ಅನೇಕ ಸಾರಿ ನಾವು ಅನೇಕ ಇಶ್ಯೂಸ್ ಮೇಲೆ ರೇಷ್ಮೆ ಒಂದ್ಸಾರಿ
ರಾಮಕೃಷ್ಣ ಹೆಗಡೆ ಅವರು ಕಾಮರ್ಸ್ ಮಂತ್ರಿ ಆಗಿದ್ದು ಕೇಂದ್ರ ಸರ್ಕಾರದಲ್ಲಿ, ಮಿನಿಸ್ಟರ್ ಆಫ್ ಕಾಮರ್ಸ್ ಆಗಿದ್ದಂತ, ವಾಣಿಜ್ಯ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಚೈನಾ ರೇಷ್ಮೆನ ಆಮದು ಮಾಡ್ಕೋಬಹುದು ಅಂತ ಒಂದು ತೀರ್ಮಾನ ಮಾಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಅದರಿಂದ ನಮ್ಮ ಚೈನಾ ರೇಷ್ಮೆ ನಮಗಿಂತ ಕಡಿಮೆಗೆ ವೀವರ್ಸ್ ಕೊಡ್ತಾ ಇರೋದ್ರಿಂದ ವೀವರ್ಸ್ ಎಲ್ಲ ಅವ್ರ ಚೈನಾ ರೇಷ್ಮೆನೆ ಖರೀದಿ ಮಾಡಕ್ ಮಾಡಿ ನಮ್ಮ ರೇಷ್ಮೆ ಉದ್ಯಮಕ್ಕೆ ಬಹಳ ದೊಡ್ಡ ಪೆಟ್ಟು ಬಿದ್ದಿತ್ತು. ಆ ಸಂದರ್ಭದಲ್ಲಿ ಸಿಲ್ಕ್ ಡೀಲರ್ಸ್ ಎಲ್ಲ ಬಂದು ನಮಗೆ ಸಹಕಾರ ಕೊಡಬೇಕು ಅಂದಾಗ ನನ್ನ ನೇತೃತ್ವದಲ್ಲಿ ಸಿಲ್ಕ್ ಅಸೋಸಿಯೇಷನ್, ನಮ್ಮ ಮೈತ್ ಪಾಷಾ, ಫಯಾಜ್ ಅಂತ ಒಬ್ಬರು ಅವರು, ಮತ್ತೆ ಇಮ್ತಿಯಾಜ್ ಪಾಷಾ ಅಂತ ಅಧ್ಯಕ್ಷರು, ಅವರೆಲ್ಲರೂ ಬಂದು ನಾವೆಲ್ಲ ಸಹಕಾರ ಕೊಡಬೇಕು ಅಂದಾಗ ನಾನೇ ಅವಾಗಲೂ ಒಂದು ಬಂದ್ ಕರೆ ಕೊಟ್ಟಿದ್ದೆ. ಬಹಳ ಯಶಸ್ವಿಯಾಗಿ ಬಂದ್ ಮಾಡಿ ವೈದ್ಯರಾಮಯ್ಯನವ್ರು ಬಂದು ಭಾಷಣ ಮಾಡಿ ಸಾವಿರಾರು ಜನ ಸೇರಿ ನಾವು ಪ್ರೊಟೆಸ್ಟ್ ರ್ಯಾಲಿ ಮಾಡಿದ್ವಿ. ಅದೊಂದೇ ಅಂತಲ್ಲ, ರೇಷ್ಮೆ ಗೂಡ್ನ ಮಾರ್ಕೆಟ್ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಹಲವಾರು ಸಂದರ್ಭಗಳಲ್ಲಿ ನಾವು ರಾಮನಗರ ಇಶ್ಯೂ ಬಂದಂತ ಸಂದರ್ಭದಲ್ಲಿ ನಾವು ಬಂದ್ ಮಾಡಿದ್ವಿ. ಹಿಂದೆ ಒಂದ್ಸಾರಿ ಉಸ್ತಾದ್ ರಿಯಾಜ್ ಅಂತ ಒಬ್ರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು, ಮತ್ತೆ ಕೌನ್ಸಿಲರ್ ಆಗಿದ್ರು. ಅವ್ರು ಒಂದೇ ಮನೇಲಿ 3 ಜನ ಕೌನ್ಸಿಲರ್ ಆಗಿದ್ರು, ಒಬ್ಬ ಜನಾನುರಾಗಿ ನಾಯಕ. ಅವ್ರನ್ನೂ ಕೂಡ ಇದೇ ರೀತಿ ಕೊಲೆ ಆದಂತ ಸಂದರ್ಭದಲ್ಲಿ ನಾವು ರೌಡಿಸಂನ ಈ ರೀತಿ ಸಾರ್ವಜನಿಕವಾಗಿ ಹಿಂಗೆ ಬಂದು ಒಬ್ಬ ಜನಪ್ರತಿನಿಧಿನೇ ಕೊಲೆ ಮಾಡೋ ಮಟ್ಟಕ್ಕೆ ಇಲ್ಲಿ ರೌಡಿಸಂ ಬೆಳೆದಿದೆ, ಇದು ಮಟ್ಟ ಹಾಕ್ಬೇಕು ಅಂತ ನಾವು ಕರೆ ಕೊಟ್ಟಾಗ ಆಗ್ಲೂ ಕೂಡ ರಾಮನಗರದ ಜನ ಸಂಪೂರ್ಣ ಬೆಂಬಲ ಕೊಟ್ಟಿದ್ರು. ಒಂದ್ ಕಡೆ ರಾಮನಗರನ ಹೊರತುಪಡಿಸಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಗೆ ಸಂಬಂಧಪಟ್ಟಂತ ರೈಲ್ವೆಯನ್ನು ಸಹ 8 ರಿಂದ 10 ಗಂಟೆಗಳ ಕಾಲ ಮಾಡಿದಂತ ಒಂದು ಐತಿಹಾಸಿಕ ಘಟನೆ ಇದೆ. ಆ ಯಾವ ಉದ್ದೇಶಕ್ಕೆ ಮಾಡಿದ್ರಿ? ನೋಡಿ, 1996 ಆದ್ಮೇಲೆ 96-97 ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಏನಿದೆ, ಆ ರೈಲ್ವೆ ಸ್ಟೇಷನ್ ಇಂದ ಕೆಳಭಾಗದಲ್ಲಿ ಸುಮಾರು 7-8 ವಾರ್ಡ್ಗಳಿದ್ದಾವೆ. ಎಲ್ಲ ಬಡವರು ವಾಸ ಮಾಡ್ತಕ್ಕಂಥ ಸ್ಥಳ. ಆಮೇಲೆ ದಲಿತರು ಇದ್ದಾರೆ, ಆಮೇಲೆ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಅಂತವರು ವಾಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಅದು 7-8 ವಾರ್ಡಲ್ಲಿ ಸಂಪರ್ಕ ರಸ್ತೆನೇ ಇರಲಿಲ್ಲ. ಅಂದ್ರೆ ಟ್ರೂಪ್ ಲೇನು, ಮತ್ತೆ ಟ್ರೂಪ್ ಲೇನು, ಬಾಲ್ಗೇರಿಯಿಂದ ಆಚೆಗಡೆ ಪೂಲ್ಬಾಗು, ಮಹಬೂಬ್ ನಗರ, ಜಿಯಾ ಬ್ಲಾಕು, ಆಮೇಲೆ ಇದು ಟಿಪ್ಪು ನಗರ, ರಾಮಾನ್ಯ ನಗರ, ಯಾರಬ್ ನಗರ, ಎಲ್ಲದಕ್ಕೂ ಕೂಡ ಒಂದು ಟ್ರೈನ್ ಬಂದ್ರೆ ಎಲ್ಲ ಗೇಟ್ ಬಂದ್ ಆಗ್ಬಿಟ್ಟು, ಅಥವಾ ಇದು ಕ್ರಾಸಿಂಗ್ ಏನಾದ್ರೂ ಆದ್ರೆ ಅರ್ಧ ಗಂಟೆ 1 ಅವರ್ ಗೇಟ್ ಬಂದ್ ಆಗ್ಬೋದು. ಹಾಗಾಗಿ ಒಂದ್ಸರಿ ಏನಾಯ್ತು, ಒಬ್ರಿಗೆ ಈ ಲೇಬರ್ ಪೇನ್ ಬಂದಂತ ಸಂದರ್ಭದಲ್ಲಿ ಕೂಡ ಬಹಳ ಸಮಸ್ಯೆ ಆಗೋಯ್ತು ಒಂದ್ಸಾರಿ ಲಾಕಾಗಿ. ಇನ್ನೊಂದ್ಸಾರಿ ಏನಾಯ್ತು, ಒಬ್ರು ಹಾರ್ಟ್ ಪೇಷಂಟ್ ನ ಕರ್ಕೊಂಡ್ಬರಕ್ಕೆ ಹಾಸ್ಪಿಟಲ್ಗೆ ಅಲ್ಲಿ ಗೇಟ್ ಹತ್ರನೇ ಪ್ರಾಣ, ಅದು ನಮ್ಮ ಮನ್ಸು ಕಲ್ಕ್ಬಿಡ್ತು. ಆಮೇಲೆ ಆ ಭಾಗದ ಮುಖಂಡರು, ಇದೇ ನಮ್ಮ ಉಸ್ತಾದ್ ರಿಯಾಜ್ ಅಂತ ನಮ್ಮ ಸ್ನೇಹಿತರು ಏನಿದ್ರು, ಆ ಭಾಗದಲ್ಲಿ ಕೌನ್ಸಿಲರ್ ಆಗಿದ್ರು, ಅವ್ರು ಬಂದು ಇದಕ್ಕೇನಾದ್ರು ಮಾಡ್ಬೇಕು ನಾವು ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಜನಜಾಗೃತಿ ಸಮಿತಿ ಅಂತೇಳಿ ಅವತ್ತು ಇಡೀ ಎಲ್ಲ ನಾಗರಿಕ ಸಂಸ್ಥೆಗಳು, ಸಂಘ ಸಂಸ್ಥೆಗಳನ್ನ ಜೊತೆಗೂಡಿ ಒಂದು ಕರೆ ಕೊಟ್ಟು ಸುಮಾರು 8 ಗಂಟೆಗಳ ಕಾಲ ನಾವು ರೈಲ್ವೆ ಸ್ಟೇಷನ್ ರೈಲನ್ನ ನಿಲ್ಲಿಸಿದ್ವಿ. ಅಲ್ಲಿ ಒಂದು ಅಂಡರ್ ಪಾಸ್ ಬೇಕು ಅಂತೇಳಿ, ಓವರ್ ಬ್ರಿಡ್ಜ್ ಅಥವಾ ಅಂಡರ್ ಪಾಸು ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಬಹಳಷ್ಟು ಜನ ಸೇರಿದ್ರು ಅಂತ, ಸುಮಾರು 10,000 ಜನಕ್ಕೆ ಮೇಲೆ ಸೇರಿದ್ರು. ಆಮೇಲೆ ಯಾರು ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟು ಸುಮಾರು 6,90,000 ಏನೋ ರೀಇಂಬರ್ಸ್ಮೆಂಟ್ ಮಾಡುತ್ತೆ ಪ್ಯಾಸೆಂಜರ್ಸ್ಗೆ. ಅದು ಒಂದು ನಡೀತು. ನನ್ನ ಮೇಲೆ ಮತ್ತೆ 2,000 ಇತರೆ ಜನರ ಮೇಲೆ ಕೇಸ್ ಕೂಡ ಆಯ್ತು. ನಾವು 8 ವರ್ಷ ಕೋರ್ಟ್ಗೆ ಅಲ್ದ್ವಿ. 8 ವರ್ಷ ಆದ್ಮೇಲೆ ಖುಲಾಸೆ ಆಯ್ತು. 2 ಬಾರಿ ಇದು, ಒಂದ್ಸಾರಿ ಟ್ರೈನ್ಗಳು, ಲೋಕಲ್ ಟ್ರೈನ್ ನಮ್ಗೆ ನಿಲ್ಲಲ್ಲ ಅಂತೇಳಿ ಒಂದ್ಸಾರಿ ಸ್ಟ್ರೈಕ್ ಮಾಡಿದ್ವಿ. ಅಂಡರ್ ಪಾಸ್ ಬೇಕು ಅಂತ ಒಂದ್ಸರಿ ಅಂಡರ್ ಪಾಸ್ ಇದೆ ಇವತ್ತು. ಅಂಡರ್ ಪಾಸ್ ಅದೇ ಮುಖ್ಯ ಇವತ್ತು. ಒಣಸನಹಳ್ಳಿ ರಸ್ತೆಗೆ ಅಂಡರ್ ಪಾಸ್ ನಾವು ಅವತ್ತು ಹೋರಾಟ ಮಾಡಿ ಏನು ಮಾಡಿಸಿದ್ವು, ಅದೇ ಇವತ್ತು ಕೂಡ ಮುಖ್ಯ ಕೊಂಡಿ. ಇವತ್ತು ಗಂಟ 1997 ಆದ್ಮೇಲೆ 2002-3 ಮಾಡಿದ್ರು ಅದನ್ನ ಅಂಡರ್ ಪಾಸ್ನ. ಆ ಅಂಡರ್ ಪಾಸ್ ಮಾಡಿದ್ಮೇಲೆ ನೋಡಿ ಇವತ್ತಿನ ತನಕನೂ ಅದು ಪರ್ಯಾಯ ಟ್ರಾನ್ಸ್ಪೋರ್ಟ್ನ ಮಾಡೋಕ್ಕಾಗಿಲ್ಲ. ಬಹಳ ಮುಖ್ಯವಾದಂತಹ ಒಂದು ಯುವ ಪೀಳಿಗೆಗೆ ಸಂಬಂಧಪಟ್ಟಂತ ಒಂದು ಗಂಭೀರವಾದಂಥ ಪ್ರಶ್ನೆ ನಿಮ್ಮ ಮುಂದೆ. ನಗರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಗಾಂಜಾ ಮತ್ತೆ ಇನ್ನಿತರ ಡ್ರಗ್ಸ್ ಸೇವನೆ ಯುವ ಪೀಳಿಗೆನಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇತ್ತೀಚೆಗೆ ನಡೆದಂತ ಕೆಲವು ಗಲಾಟೆಗಳ ಸಂದರ್ಭದಲ್ಲೂ ಈ ಗಾಂಜಾ ಏಟು ಅನ್ನುವಂಥದ್ದು ಪ್ರಮುಖವಾಗಿ ಕೇಳಿಬಂದಂತ ವಿಚಾರ. ಇದು ಪೊಲೀಸ್ನವ್ರಿಗೆ ಸಂಬಂಧಪಟ್ಟದ್ದಿರ್ಬೋದು, ಆದರೆ ನಗರಸಭಾ ವ್ಯಾಪ್ತಿಗೆ ಒಳಪಡೋದ್ರಿಂದ, ನೀವು ನಗರಸಭಾ ಅಧ್ಯಕ್ಷ ಆಗಿರೋದ್ರಿಂದ ತಮ್ಮ ನಗರಸಭೆ ವ್ಯಾಪ್ತಿ ಒಳಗಡೆ ಏನಾದರೂ ಇದಕ್ಕೆ ಒಂದು ಹುಡುಕ್ಲಿಕ್ಕೆ ಸಾಧ್ಯನಾ?
ಮಟ್ಟ ಹಾಕ್ಲಿಕ್ಕೆ ಸಾಧ್ಯನಾ? ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತಿನ ಯುವ ಪೀಳಿಗೆನ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಇದು. ಇದನ್ನ ನಾನು ಹಲವಾರು ಬಾರಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗೆ ಹೇಳಿದ್ದೀನಿ, ನೋಡಿ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಇದೇನಾಗಿದೆ, ಈ ನೆಟ್ವರ್ಕ್ ಇದೆಯಲ್ಲ ಡ್ರಗ್ಸು, ಇದ್ರ ನೆಟ್ವರ್ಕ್, ಇವರೆಲ್ಲೋ ನೈಜೀರಿಯಾದಿಂದನೋ ಎಲ್ಲೋ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸಿಂದ ಬರ್ತಕ್ಕಂಥದ್ದನ್ನ ಇಲ್ಲಿ ಕ್ಯಾರಿ ಮಾಡಿಕೊಂಡು ಇವತ್ತಿರ್ತಕ್ಕಂಥ ಟೆಕ್ನಾಲಜಿಯಿಂದ ಈ ವಾಟ್ಸಾಪ್ಗಳಲ್ಲೋ ಇನ್ನೊಂದು ಏನೋ ಗ್ರೂಪ್ ಮಾಡಿಕೊಂಡು ಎಲ್ಲಿ ಸಿಗ್ತದೆ ಅನ್ನೋದನ್ನ ಬಹಳ ಫಾಸ್ಟ್ ಆಗಿ ಅವರು ಏನು ಟ್ಯಾಬ್ಲೆಟ್ಸ್ ಬರ್ತದೆ, ಟ್ಯಾಬ್ಲೆಟ್ಸ್ ಅಲ್ಲಿ ಪೆನ್ಗಳ ಮೂಲಕ ಇನ್ನೊಂದ್ರ ಮೂಲಕ ಪ್ರತಿ ಯಾವುದ್ರ ಮೂಲಕ ಇದ್ರ ಮುಖಾಂತರ ಸರಬರಾಜು ಮಾಡ್ತಕ್ಕಂಥದ್ದು ಬಹಳ ಅಡ್ವಾನ್ಸ್ಡ್ ಮೆಥಡ್ ಅಲ್ಲಿ ಸಪ್ಲೈ ಮಾಡ್ತಾರೆ. ಅದನ್ನ ಪೊಲೀಸ್ನವರು ಒಂದಷ್ಟು ಕಡೆ ಸಕ್ಸಸ್ ಆಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಗಾಂಜಾನೋ ಇನ್ನೊಂದು ಈಗ ಮೆಡಿಕಲ್ ಸ್ಟೋರ್ಗಳಲ್ಲಿ ಈ ಕೆಲವು ಬ್ಯಾನ್ ಡ್ರಗ್ಸ್ನ ತಗೊಂಡು ಯುವಕರು ಅಷ್ಟೊಂದು ಜನ ಹಾಳಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಇದು ಇದು ನಮ್ಮ ಊರೇ ಅಂತಲ್ಲ, ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಜನ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾ ಇದ್ದಾರೆ, ಆಮೇಲೆ ಅದಕ್ಕೆ ಆಕರ್ಷಣೆನೂ ಆಗ್ತಾ ಇದೆ. ಹೌದು. ಈಗ ನೀವು ಅದರಿಂದ ಅದರ ದುಷ್ಪರಿಣಾಮಗಳೇನು ಅಂತ ನೀವು ಹೇಳಿದ್ರಿ. ಈಗ ಒಂದ್ 2-3 ಹಲ್ಲೆಗಳು ಮರ್ಡರ್ ಆಗಂತ ಸಂದರ್ಭದಲ್ಲಿ ಕೂಡ ಇದ್ರ ಪರಿಣಾಮ ಇವರು ಗಾಂಜಾ ಅನ್ನೋ ಟ್ಯಾಬ್ಲೆಟ್ ಹಾಕೊಂಡು ಇದನ್ನು ಮಾಡಿದ್ರು, ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ ಮೊನ್ನೆ ಕೂಡ ನಮ್ಮ ಕೌನ್ಸಿಲರ್ ಮೇಲೆ ಒಂದು ಹಲ್ಲೆ ಆಯ್ತು. ಆ ಸಂದರ್ಭದಲ್ಲೂ ಕೂಡ ಅವರು ಇದನ್ನ ಸೇವನೆ ಮಾಡಿದ್ರು ಅಂತ ವಿಚಾರವನ್ನ ಕೂಡ ಗೊತ್ತಾಯ್ತು. ಇದು ಆಘಾತಕಾರಿ ವಿಷಯ. ಇದ್ರ ಬಗ್ಗೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ನವ್ರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ, ಗಮನ ಇದೆ. ಅವರು ಕೂಡ ಸಾಕಷ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಜನ ಸಹಕಾರ ಮಾಡದೆ ಹೋದ್ರೆ ಇದನ್ನ ನಿಲ್ಸಕ್ಕಾಗಲ್ಲ. ಆಮೇಲೆ ಇದೇನಾಗುತ್ತೆ, ಈಗ ಯಾರಿಗೂ ಅನುಮಾನ ಬಂದು ಇದು ಯಂಗ್ಸ್ಟರ್ಸ್ಗೆ ಗೊತ್ತಿರಲ್ಲ, ಪೇರೆಂಟ್ಸ್ಗೆ ಗೊತ್ತಿರಲ್ಲ ನಮ್ಮ ಮಕ್ಕಳು ಇದೆಲ್ಲ ಮಾಡ್ತಾ ಇರ್ತಾರೆ ಅಂತ. ಬಂದಾಗ ಎಲ್ಲ ಸುತ್ಕೊಬೇಕು, ನಮ್ಮ ಹುಡುಗಂಗೆ ಏನೋ ಹಿಂಗಾಗ್ಬಿಟ್ಟಿದೆ, ಎಲ್ಲರೂ ಏನಾದ್ರು ಒಂದು ಬಿಡಿಸಿ ಅಂತ ಪಡಿಸಿ ಅಂತ ಇದ್ರದ್ದು ಎಲ್ಲ ಸುತ್ತಮುತ್ತ ಎಲ್ಲ ಜನ ಬಂದ್ಬಿಡ್ತಾರೆ. ಆವಾಗ ಸ್ವಲ್ಪ ತನಿಖೆಗಳಿಗೆ ತೊಂದರೆ ಆಗಿರ್ತಕ್ಕಂಥ ಉದಾಹರಣೆಗಳು ಉಂಟು. ಆದರೆ ಏನು ಮಾಡೋಕ್ಕಾಗಲ್ಲ. ಆದರೂ ಪೊಲೀಸ್ನವರು ಇದ್ರ ಬಗ್ಗೆ ತೀಕ್ಷ್ಣ ಕ್ರಮ ವಹಿಸಬೇಕು. ಯಾಕಂದ್ರೆ ಒಂದು ಯುವ ಪೀಳಿಗೆಯ ಭವಿಷ್ಯದ ವಿಚಾರ ಇದೆ.